ಇವತ್ತು ಮುದ್ದು ಸೊಸೆ ಸೀರಿಯಲ್ ನೋಡ್ಕೊಂಬರೋಣ. ಇದು ಶುಕ್ರವಾರದ ಎಪಿಸೋಡ್ ಆಗಿರುತ್ತೆ. ಮೇ 8 ಶುಕ್ರವಾರದ ಎಪಿಸೋಡ್ ಇದು. ಓಕೆ, ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಯಾಕೋ ಏನೋ ಕ್ವಾಟ್ಲೆ ಅನ್ನ ಬರಲಿಲ್ಲಲ್ಲ ಅಂತ ವಿದ್ಯಾ ನೆನೆಸ್ತಿರ್ತಾರೆ. ಅದೇ ಟೈಮಿಗೆ ಅವರಮ್ಮ ನೋಡೋಂಥ ಅಡುಗೆ ಇಲ್ಲೇ ಎಲ್ಲ ನಾವು ಹೋಗಿರ್ಬೋದು ಅಂತಂದು ಅದೇ ಟೈಮಿಗೆ ಕ್ವಾಟ್ಲೆ ಅನ್ನ ಬರ್ತಾನೆ. ಕ್ವಾಟ್ಲೆ ಅನ್ನ ಬಂದು ಅದಕ್ಕೆಮ್ಮ ಊಟ ಹಾಕಿ ಹೊಟ್ಟೆ ಹಸಿತಾ ಇದೆ ಅಂತೆಲ್ಲ ಹೇಳ್ತಾನೆ. ಆವಾಗ ಬಂದೆ ಅಂಥೇಳಿ ನಿಮಿಷ ಊಟ ಮಾಡ್ತೀನಿ ಅಂತೇಳಿ ಊಟ ತೊಗೊಂಬರ್ರಿ ಅಂತ ಊಟಕ್ಕೆ ಬಡಿಸಿ ಅಂತ ಹೇಳಿದಾಗ ಒಬ್ಬೊಬ್ಬರೇ ಊಟಕ್ಕೆ ಬಡಿಸ್ತಾರೆ. ವಿದ್ಯಾ ಮತ್ತು ಅವ್ರ ತಂಗಿ ಮತ್ತು ಅವರಮ್ಮ ಎಲ್ಲರೂ ಒಬ್ಬೊಬ್ಬರೇ ಬಂದು ಒಂದೊಂದು ಐಟಮ್ ಎಲ್ಲ ಊಟಕ್ಕೆ ಬಡಿಸ್ತಾನೆ ಇರ್ತಾರೆ. ಸಾಕಾ ಅಂತಾರೆ. ಸಾಕು ಅಂತೆಲ್ಲ ಹೇಳಿ ಊಟ ಮಾಡ್ತಾನೆ. ಊಟ ತುಂಬ ಟೇಸ್ಟಾಗಿರುತ್ತೆ. ಇನ್ನೊಂದು ಸೀನಲ್ಲಿ ಈ ಕಡೆ ಮತ್ತು ಸಾವಿತ್ರಿ ಮಗಳು ಏನಂತಾರೆ ಇಬ್ಬರೂ ಅವ್ರಿಗೆಲ್ಲ ಅವ್ರ ಪ್ಲ್ಯಾನ್ ಎಲ್ಲ ಫೇಲ್ ಆಯ್ತಲ್ಲ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಅವ್ರ ಪ್ಲ್ಯಾನ್ ಎಲ್ಲ ಹೆಂಗೆ ಫೇಲ್ ಆಯಿತು ಅನ್ನೋದೇ ಅದೇ ಡಿಸ್ಕಷನ್ ಮಾಡ್ತಾನೆ ಇರ್ತಾರೆ ಅವರು. ಈ ಪ್ಲ್ಯಾನ್ ಎಲ್ಲ ಅಮ್ಮ ನಿನ್ನಿಂದನೇ ಎಲ್ಲ ಆಗಿದ್ದಮ್ಮ, ನೀ ಅಟ್ಲೀಸ್ಟು ಕುರಿ ಅನ್ನ ಬದಲು ಇದಂತನ ಹೇಳ್ಬೋದಿತ್ತಲ್ಲ, ನೀನು ಆರಾಮು ಬಾಡೂಟನ ಹಾಕ್ಸ್ತೀವಿ ಅಂತಲೇ ಹೇಳ್ಬೋದಿತ್ತು. ಹಂಗಾಗಿದ್ರೆ ನಮ್ಮ ಪ್ಲ್ಯಾನ್ ಫೇಲ್ ಆಗ್ತಿದ್ದಿಲ್ಲಲ್ಲ ಅಂತ ಅವರಮ್ಮಗೆ ಎಲ್ಲ ಕ್ಲಾಸ್ ತೊಗೊತಾ ಇರ್ತಲ್ಲ. ಅವರಮ್ಮ ಕ್ಲಾಸ್ ತೊಗೊತಾ ಇರಬೇಕಾದ್ರೆ ಇನ್ನು ಅದೆಲ್ಲ ಅವರಿಬ್ಬರು ಡಿಸ್ಕಷನ್ ನಡೀತಿರ್ಬೇಕಾದ್ರೆ ಇಲ್ಲಿಗೆ ಈಶ್ವರಿ ಮಗಳು ಅವರಿಬ್ಬರು ಬರ್ತಾರೆ ಇಲ್ಲಿಗೆ. ಅವರಿಬ್ಬರು ಬಂದು ಅಷ್ಟರೊಳಗೆ ಇಲ್ಲಿ ಕ್ವಾಟ್ಲೆ ಏನು ಮಾಡಿರ್ತಾನೆ, ಊಟ ಮಾಡಿ ಆ ಸ್ಯಾಲ್ರಿ ಅಂತ ಏನು ಬಂದಿರುತ್ತಲ್ಲ ಆ ಸ್ಯಾಲ್ರಿ 22,000 ರೂಪಾಯಿ ಅವ್ರಿಗೆ ಶಾರ್ಟೇಜ್ ಇರುತ್ತಲ್ಲ, ಆ 22,000 ರೂಪಾಯಿ ಶಾರ್ಟೇಜ್ ಇರೋ ಅಮೌಂಟೆಲ್ಲ ಇವ್ರಿಗೆ ಕೊಟ್ಬಿಡ್ತಾನೆ ಕ್ವಾಟ್ಲೆ. ಅದಕ್ಕೆಮ್ಮ ಊಟ ಅಂತೂ ಅದ್ಭುತ ಅದಕ್ಕೆಮ್ಮ ಅಂತೆಲ್ಲ ಹೇಳ್ತಾನೆ. ಅದಕ್ಕೆಮ್ಮ ಎಲೆ ಎತ್ತು ಬಿಡ್ರಿ, ನೀವು ಊಟ ಮಾಡಿ ನೀವು ಎಲೆ ಎತ್ತು ಬಿಡ್ರಿ, ನೀವು ಕುಂದ್ರಿ, ನಾನು ಊಟಕ್ಕೆ ಬಡಿಸ್ತೀನಿ ಅಂತೆಲ್ಲ ಹೇಳ್ತಾನೆ. ಆವಾಗಲೇ ಅಮ್ಮಮ್ಮ ಬೈದಾರಲ್ಲ, ಊಟ ಮಾಡಿನಾರೆ ಎಲ್ಲ ನಾವು ಮನೆಯವರೆಲ್ಲ ಆಮೇಲೆ ಊಟ ಮಾಡಿದ್ನಾಯ್ತು, ಹೋಗಿ ಬೇಗ ಎಲೆ ಎತ್ತಂತ. ಆವಾಗ ವಿದ್ಯೆ ಆಯ್ತು ಅವ್ವ ಅಂತ ಹೇಳ್ತಾರೆ. ಆವಾಗ ಅವರಮ್ಮ ಇರ್ತಾಳಲ್ಲ ರತ್ನಾಕ, ಅವ್ರು ಬಂದು ಪುಡಿ ತೊಗೊಂಬರ್ತಾರೆ ಎಲೆ ಹಾಕಕ್ಕೆ. ದುಡ್ಡು ಜಾಸ್ತಿ ಇದ್ದ ಕ್ವಾಟ್ಲೆ ಜಾಸ್ತಿ ದುಡ್ಡು ಇಟ್ಟಿರೋದು ನೋಡಿ ವಿದ್ಯಾಗೆ ಇದನ್ನಿಸುತ್ತೆ. ಅಣ್ಣಯ್ಯ ಏನಿದು ಇಷ್ಟೊಂದು ದುಡ್ಡು ಅಂತ ಎಲ್ಲ ಕೇಳಿದಾಗ ಅವಳಿಗೂ ಒಂಥರ ಆನಂದ ಬಾಷ್ಪ ಬರುತ್ತೆ. ಇಷ್ಟೊಂದು ದುಡ್ಡು ಅಂತೆಲ್ಲ ಆದ್ರೀಗ ಮುಯಿ ಊಟ ಮಾಡಿ ಊರ ಮನುಷ್ಯ ನಾನು. ಇದಕ್ಕೂ ಮುಂಚೆ ನಾನು ಮನೆಯವರಾಗಿದ್ದೆ. ಇವಾಗ ಈಟೊಂದು ದುಡ್ಡು ಎಲ್ಲಿಂದ ಬಂತ ಅಣ್ಣ ಅತ್ತಿಗೆಮ್ಮ, ಭಯ ಪಡಬೇಡಿ. ಈ ದುಡ್ಡನ್ನ ಯಾರೋ ಮೋಸ ಮಾಡಿ ಸಾಲ ಮಾಡಿ ತಂದಿದ್ದೆಲ್ಲ ದುಡ್ಡು ಈ ದುಡ್ಡನ್ನು ನಾನು ಕಷ್ಟಪಟ್ಟು ಸಂಬಳದ ದುಡ್ಡಿದು ಅಂತ ಕ್ವಾಟ್ಲೆ ಹೇಳ್ತಾನೆ. ಕ್ವಾಟ್ಲೆ ಹೇಳಿದಾಗ ರತ್ನಾಕನೂ ಖುಷಿ ಪಡ್ತಾಳೆ ಮತ್ತು ವಿದ್ಯಾನೂ ಖುಷಿ ಆಗುತ್ತೆ. ಅಲ್ಲ ಅಣ್ಣಯ್ಯ, ಎಲ್ಲ ದುಡ್ಡು ನೀನು ನಮಗೆ ಕೊಟ್ಬಿಟ್ರೆ, ನನಗೆ ಕೊಟ್ಬಿಟ್ರೆ ಹೆಂಗಂತ. ಅಯ್ಯೋ ಅದಕ್ಕೆ ಪೂರ್ತಿ ಸಂಬಳ ಕೊಟ್ಟರೆ ನಾನೇನು ಕೊಡೋಕೆ ನಾನೇನು ದಡ್ಡ ಅಂದ್ಕೊಂಡಿದ್ರಾ? ನೋಡಿ, ನನಗೆ ಬೇಕಾಗಿರೋ 3,000 ನಾನು ಖರ್ಚಿಗೆ ಮಾಡ್ಕೊಂಡು ಮಿಕ್ಕಿರೋ ದುಡ್ಡು 22,000 ನಿನಗೆ. ಆದರೆ ಇಷ್ಟೊಂದು ದುಡ್ಡು ತೊಗೊಳಕ್ಕೆ ನನ್ನ ಮನಸ್ಸಿಗೆ ಶಾನೇ ಕಷ್ಟ ಆಗ್ತದೆ ಅಂತ ಬಿದ್ದ. ಹಂಗೆಲ್ಲ ಹೇಳ್ಬೇಡ ಅತ್ತಿಗೆಮ್ಮ ಅಂತೆಲ್ಲ ಹೇಳ್ತಾರೆ. ಬೆಲೆ ಕಟ್ಟೋಕ್ಕಾಗದೇ ಇರೋ ಬೆಟ್ಟದ ಹೂ ಥರ ತಂಗಿ ಪ್ರೀತಿ ನೀನು ನನಗೆ ಕೊಟ್ಟಿದ್ದೀಯಲ್ಲ ಅಂಥೇಳಿ ಕ್ವಾಟ್ಲೆ ಹೇಳ್ತಾನೆ. ಆವಾಗ ವಿದ್ಯಾ ಅಳ್ತಾಳೆ ಮತ್ತು ರತ್ನಿನೂ ಅಳ್ತಾಳೆ. ಅಂದಮೇಲೆ ಇದ್ರ ಮುಂದೆ ಇದೆಲ್ಲ ತುಂಬ ಜುಜ್ಬಿ ಅಂತೆಲ್ಲ ಹೇಳ್ತಾನೆ ಕ್ವಾಟ್ಲೆ. ನೋಡು, ಇನ್ನಾದರೂ ದುಡ್ಡು ತೊಗೊಂಡು ನನ್ನ ಮನಸ್ಸು ಶಾನ ಬೇಜಾರಾಗ್ತೈತಲ್ಲ ಅಂತೆಲ್ಲ ಹೇಳ್ತಾನೆ. ನನ್ನ ಮನಸ್ಸು ಶಾನ ಅವಾಗ ಕ್ವಾಟ್ಲೆ ಬೇಜಾರಾಗ್ತೈತಲ್ಲ ಅಂತ ಹೇಳಿದ. ಅದಕ್ಕೆಮ್ಮ ನೀವು ತೊಗೊಳಲ್ಲ ಅಂತ ನಂಗೆ ಗೊತ್ತು. ನಾನು ಹಂಗೇನಾದರೂ ದುಡ್ಡು ಕೊಟ್ಟರೆ ಅದಕ್ಕೆ ನಾನು ಹಂಗೆ ಕೊಟ್ಟರೆ ನೀವು ತೊಗೊಳಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ಊಟ ಮಾಡಿ ಅಲ್ಲಿ ಮಾಡಿ ಆ ಅತ್ತಿಗೆಮ್ಮನ ಹತ್ರ ಅಜ್ಜಮ್ಮನ ಹತ್ರ ಮತ್ತು ಅತ್ತೆ ಹತ್ರ ಇಸ್ಕೊಂಡಿಲ್ಲ ಅಂದರೂ ಅದಕ್ಕೊಂದು ಅರ್ಥ ಇರುತ್ತೆ. ಇದನ್ನು ಮಾತ್ರ ಬೇಡ ಅನ್ಬಾರ್ದಲ್ಲ ಅಂತಲ್ಲ. ನನ್ನ ಮಕ್ಕಳಿಗೆ ಅಣ್ಣ ಇಲ್ಲಲ್ಲ ಅನ್ನೋ ಕೊರತೆ ಇತ್ತು ಅಂತ ರತ್ನ ಹೇಳ್ತಾಳೆ. ಆದರೆ ಅದೆಲ್ಲ ನಿನ್ನ ರೂಪದಲ್ಲಿ ಆ ಕೊರತೆನ ತೀರಿಸಿಬಿಟ್ಟೆಪ್ಪ ನೀನಂತ ರತ್ನ ಹೇಳ್ತಿರ್ತಾಳೆ. ರತ್ನ ಹೇಳ್ತಿರ್ಬೇಕಾದ್ರೆ ಅಣ್ಣನ ಪ್ರೀತಿ ಥರ ಬೇಡ ಅನ್ಬೇಡವ,
ನನಗೆ ಅಣ್ಣ ಪ್ರೀತಿಯಿಂದ ಕೊಟ್ಟಾನ ಅಂತೆಲ್ಲ ಅವರಮ್ಮ ರತ್ನ ಹೇಳಿದ. ತಗೊಳ್ಳಿ ಅತ್ಗೆಮ್ಮ ಅಂತೆಲ್ಲ ಹೇಳ್ತಾನೆ. ತಗೊಳ್ರಿ ಅತ್ಗೆಮ್ಮ ಅಂತ ಹೇಳಿದಾಗ ಇವಾಗ ವಿದ್ಯೆನೂ ಸರಿ ಅಣ್ಣಯ್ಯ ಅಂತೆಲ್ಲ ಅಳ್ತಿರ್ತಾಳೆ. ಒಂದು ಖುಷಿಯಿಂದನೂ ಅಳ್ತಿರ್ತಾಳೆ. ಕಣ್ಣಿಗೆ ಹೊತ್ಕೊಂಡು ಎರಡು ಕಣ್ಣಿಗೆ ಹೊತ್ಕೊಂಡು ಭಾಳ ಭಕ್ತಿಯಿಂದ ದುಡ್ಡನ್ನು ತುಂಬ ಗೌರವಿಸ್ತಿರ್ತಾಳೆ. ಕ್ವಾಟ್ಲೆಗೂ ಒಂಥರ ನೀನು ಕಷ್ಟಪಟ್ಟು ಮುಯಿ ಊಟ ಮಾಡಿ ಅದು ಎಲ್ಲ ಕಷ್ಟಪಟ್ಟು ನೀನು ಗೆದ್ದುಬಿಟ್ಟು ಅತ್ಗಮ್ಮ, ನೀನು ಬೇಕಾಗಿರೋ ಫೀಸು ಈ ರತ್ನಕ್ಕ ಇನ್ಮೇಲೆ ನಮ್ಮ ಅತ್ತಿಗೆಮ್ಮ ಬರೀ ವಿದ್ಯೆ ಅಲ್ಲ ಅತ್ತಿಗೆಮ್ಮ, ನಮ್ಮ ಅತ್ತಿಗೆಮ್ಮ ಬರೀ ವಿದ್ಯೆ ಅಲ್ಲ, ಇನ್ಮೇಲೆ ಡಾಕ್ಟ್ರು ವಿದ್ಯಾ ಅಂಥೇಳಿ ಕ್ವಾಟ್ಲೆ ಎಲ್ಲ. ಆವಾಗ ಇನ್ನಿಷ್ಟು ಖುಷಿ ಆಗುತ್ತೆ, ಡಾಕ್ಟ್ರು ವಿದ್ಯಾ ಅಂಥೇಳಿ. ಆವಾಗ ವಿದ್ಯಾಗೂ ಖುಷಿ. ಅಣ್ಣಯ್ಯ ಅಂತ ಓಡೋಗಿ ತಪ್ಕೊತಾಳ ತಂಗಿ, ಅಣ್ಣಯ್ಯ ಅಂತಂದೇಳಿ. ಆ ಕ್ವಾಟ್ಲೆನೂ ತುಂಬ ಅಳ್ತಾನೆ, ಮತ್ತು ವಿದ್ಯಾನೂ ಜಾಸ್ತಿ ತುಂಬ ಅಳ್ತಿರ್ತಾಳೆ. ಒಂದು ಅಣ್ಣ ತಂಗಿ ಬಾಂಧವ್ಯ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದಾರೆ. ಒಬ್ಬ ಅಣ್ಣ ತಂಗಿ, ಸ್ವಂತ ಅಣ್ಣ ಯಾವ ರೀತಿ ರೆಸ್ಪಾನ್ಸಿಬಲ್ ಎಲ್ಲ ತೊಗೊತಾನೋ ಇದೇ ರೀತಿಯೇ ತೋರಿಸಿದಾರೆ. ತುಂಬ ಇಂಟ್ರೆಸ್ಟಿಂಗ್. ಅದಕ್ಕೆಮ್ಮ ಸಂಕಟ ಪಡೋ ಟೈಮ್ ಅಲ್ಲ, ಸಂತೋಷ ಪಡೋ ಟೈಮ್. ನೀನು ನಂಬಿರೋ ದೇವರು ನಿಂಗೆ ಕೈ ಬಿಡಲಿಲ್ಲ ಅಂತೆಲ್ಲ ಕ್ವಾಟ್ಲೆ. ಇನ್ಮೇಲೆ ನೀನು ಡಾಕ್ಟ್ರು ಆಗೋದನ್ನು ಯಾರಿಂದ ತಡೆಯೋಕ್ಕಾಗಿಲ್ಲ ಅಂತೆಲ್ಲ ಹೇಳ್ತಾರೆ. ಈ ಕ್ಷಣದಿಂದ ನೀನು ಡಾಕ್ಟ್ರು ವಿದ್ಯಮ್ಮನೆ ಅಂತ ಹೇಳಿದ. ಅಣ್ಣಯ್ಯ, ನನ್ನ ಜನ್ಮ ಇರೋ ತನಕ ನಿನ್ನನ್ನು ಮರೆಯೋಕ್ಕಿಲ್ಲ, ಈ ಸಹಾಯ ಅಲ್ಲ ಅತ್ತಿಗೆಮ್ಮ, ಸಂಬಂಧ ಅಂತೇಳಿ ಹೇಳ್ತಾರೆ ಕ್ವಾಟ್ಲೆ. ಇನ್ನೊಂದು ಕಡೆ ಈ ಕಡೆಯಿಂದ ಈಶ್ವರಿ ಮತ್ತು ಈಶ್ವರಿ ಮಗಳು ಬಂದು ಏನೇನು ಪ್ಲ್ಯಾನ್ ಎಲ್ಲ ಹಂಗಾಯಿತು ಹಿಂಗಾಯಿತು ಅಂತೆಲ್ಲ ಹೇಳ್ತಾರೆ. ನೀ ಏನೇ ಮಾಡಿದರೂ ಅಲ್ಲಿ ದುಡ್ಡೆಲ್ಲ ಜಮಾ ಆಗಿದೆ ಅಂತೆ, ಕ್ವಾಟ್ಲೆ ಎಲ್ಲ ಹೇಳಿದನಂತೆ. ಅವ್ವ ಮ್ಯಾಕೆನ ಬಲೆ ಕೊಡೋಕೆ ಹೋಗಿ ಇವರಿಬ್ಬರೇ ಕೂರಿ ಆಗಿಬಿಟ್ರ ಅಂತ ಅವ್ರ ಮಗಳು ಹೇಳ್ತಿರ್ತಾಳೆ. ಅಲ್ಲ ಸಾವಿತ್ರಿ, ಯಾವುದಕ್ಕೇನೆ ಆ ಆಡು ಮರಿನ ಇವ್ರ ಮನೆಯಿಂದ ತಂದಾರೇನೋ ಅಂತ ಕೇಳಬೇಕಿತ್ತು ಅಂತ ಈಶ್ವರಿ ಅದನ್ನು ಪಳಗಿಸ್ಬಿಟ್ಟಾರೆ. ಮನುಷ್ಯರನ್ನೇ ಪಳಗಿಸ್ತಾಳೆ, ಇನ್ನು ಆಡು ಮರಿ ಒಂದು ಲೆಕ್ಕವೇ ಅಂತೆ. ಅದಕ್ಕೆ ಅವ್ರ ಮನೆಯಿಂದ ತಂದು ತಲೆ ಹೋಗಿಬೇಡ ಅಂತ ಹೇಳ್ಕೊಟ್ಲ. ಅದು ದಿಟನೇ ಕಣೆಯವ್ವ. ನಾವು ಓದಿಕಿಟ್ಟ ದೇವ್ರು ಮಾಡಿದಾಗೂ ಅವ್ರ ಮನೆಯಿಂದನೇ ನಾವು ಆಡು ತಂದಿದ್ದು ಅಂತ ಇದೇನು ಅವ್ರ ಮನೆಯಿಂದ ತಂದಿರೋ ಆಡಲ್ಲ, ಶನಿವಾರ ಸಂತೆಯಿಂದ ತಂದಿದ್ದಂತ ವಿನಂತ್ರಿ ಹೇಳ್ತಾಳೆ. ನೋಡಿದ ಎಲ್ಲ ವಿಚಾರಕ್ಕೂ ಹಿಂಗಾಗ್ಬಿಡುತ್ತಲ್ಲ ಅಂತ ಹೇಳ್ತಿರ್ತಾಳೆ. ಅವರಿಬ್ಬರು ಇನ್ನೂ ಸ್ವಲ್ಪ ಇವ್ರಿಗೆ ಉರಿಸ್ತಿರ್ತಾರೆ. ಅವ್ರು ಏರ್ಪಾಡು ಮಾಡಿರುವ ಕಾಲೇಜ್ಗೆ ಹೋಗಿ ತಪ್ಪಿಸ್ಬೇಕು. ಅಮ್ಮ ಮಗಳು ಏನೆಲ್ಲ ಪ್ಲ್ಯಾನ್ ಮಾಡಿದರು ಅಂತೆಲ್ಲ ಮಹೇಶ್ವರಿ ಮಗಳು ಹೇಳ್ತಿರ್ತಾಳೆ. ಪಾಪ ಇವ್ರು ಅಂದ್ಕೊಂಡಂಗೆ ಆಗಲೇ ಇಲ್ಲ. ಅವಳು ಮುಯ್ಯ ಊಟ ಅಚ್ಚುಕಟ್ಟಾಗಿ ನಡೀತಂತೆಲ್ಲ. ಅವರು ಮೈ ಊಟ ಮಾಡಿಬಿಟ್ಲ, ಕಾಲೇಜ್ಗೆ ಹೋಗೋಕ್ಕಾಗುತ್ತೆ ಅಂತ ಈಶ್ವರಿ ಆ ಮುಯಿ ಊಟದಿಂದ ಅವಳಿಗೆ ಬೇಕಾಗಿರೋ ದುಡ್ಡೆಲ್ಲ ದಕ್ಕಿತಂತೆ. ಆವಾಗಲೇ ಕ್ವಾಟ್ಲೆ ಫೋನ್ ಮಾಡಿ ಹೇಳಿದ್ದ ಅಂತ ಈಗ ಹೇಳಿದೆ. ಇವ್ರ ಅಮ್ಮ ಮಗಳು ಮತ್ತು ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ವಿನಂತ್ರಿ ತುಂಬ ಶಾಕ್ ಆಗಿಬಿಡ್ತಾರೆ ಇವರಿಬ್ಬರು. ಈಗ ತಾನೇ ಕ್ವಾಟ್ಲೆ ಫೋನ್ ಮಾಡಿ ಹೇಳಿದ್ದ ಅವಳು ಫೀಸ್ ಕಟ್ಟೋಕ್ಕೆ ನಾಳೆ ಕಾಲೇಜ್ಗೆ ಹೊಂಟಾಳೆ ಅಂತ ಎಲ್ಲ ಹೇಳ್ತಾರೆ. ಇವ್ರು ಹೇಳಿದಾಗ ನಮಗೆ ತುಂಬ ಶಾಕ್ ಅನ್ನಿಸುತ್ತೆ. ಒಂದು ಮಾತು ಹೇಳ್ತೀನಿ ಕೇಳು. ಆ 3 ಅಡಿ ಸೋಲಿಗೆ ಸವಾಲಾಗಿ ನಿಂದ್ರೋಳು ಅವಳು ಎಂಥ ಪ್ರಳಯಾಂತಕಿ ಅಂದರೆ ಭಯ ಹುಟ್ಟಿಸ್ತಾಳ, ಅಷ್ಟಿಷ್ಟು ಭಯ ಹುಟ್ಟಿಸಲ್ಲ ಅಂತೆಲ್ಲ. ಈ ಸೋಲೇ ನೋಡದೆ ಇರೋನ ಸೋಲಿಸ್ತೆ. ನಿಮ್ಮ ದಡ್ಡತನಕ್ಕೆ ಏನು ಹೇಳಬೇಕು ನನಗಂತ ಅರ್ಥನೇ ಆಗ್ತಾಯಿಲ್ಲ ಅಂಥೇಳಿ ಈ ಅತ್ತೆ ನೀವೇನೇ ಮಾಡಿದರೆ ಅವಳು ಗೆಲ್ಲೋದನ್ನು ತಡೆಯೋಕ್ಕೆ ಆಗೋದಕ್ಕಿಲ್ಲ ಅಂದರೆ ಆಗೋದಿಲ್ಲ ಅಂತ ಮಹೇಶ್ವರಿ ಮಗಳು ಹೇಳ್ತಾಳೆ. ಇನ್ನೆಲ್ಲಿ ತಡೆಯೋ ಮಾತು, ನಾಳೆಗೆ ದುಡ್ಡು ತಗೊಂಡೋಗಿ ಕಾಲೇಜ್ಗೆ ಫೀಸ್ ಕಟ್ಟಿಬಿಡ್ತಾಳೆ ಅಂಥೇಳಿ. ಈ ಕಡೆಯಿಂದ ಇಲ್ಲಿ ವಿದ್ಯಾನು ಮತ್ತು ಅವ್ರ ಅಜ್ಜಿ ಅವರಮ್ಮ ಎಲ್ಲರೂ ಸೇರಿ ಪೂಜೆ ರೂಮಲ್ಲಿ ಪೂಜೆ ಮಾಡ್ತಿರ್ತಾರೆ. ಅಂದರೆ ಇದಕ್ಕೆ ಹೋಗಬೇಕಲ್ಲ ಅಂಥೇಳಿ ಪೂಜೆ ಮಾಡ್ತಿರ್ಬೇಕಾದ್ರೆ ದೇವ್ರದ್ದು ಆಶೀರ್ವಾದ ಎಲ್ಲ ತೊಗೊತಾರೆ. ದೇವ್ರ ಆಶೀರ್ವಾದ ಎಲ್ಲ ತೊಗೊಂಡು ವಿದ್ಯಾ ಫೈಲ್ ಹಿಡ್ಕೊಂಡು ದುಡ್ಡು ಹಿಡ್ಕೊಂಡು ಹೋಗ್ಬೇಕಂತ ಅವ್ರ ಅಜ್ಜಿದ ಆಶೀರ್ವಾದ ತೊಗೊಂಡು ಪೂಜೆ ಎಲ್ಲ ಮಾಡಿ ಎಲ್ಲ ಹೋಗುವಾಗ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರಲ್ಲ.
ಇದೇ ಟೈಮಿಗೆ ಇವರು ಮತ್ತು ಇವ್ರ ಮಗಳಿಬ್ಬರು ಇರ್ತಾರಲ್ಲ, ಯಾರು ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ರೌಡಿಗೆ ಸುಪಾರಿ ಕೊಡಬೇಕಂತ ಹೋಗಿರ್ತಾರೆ. ಫೋಟೋ ಗೀಟೋ ಎಲ್ಲ ತೋರಿಸಿ ಒಟ್ಟು ವಿದ್ಯಾಂದು ಫೋಟೋ ಎಲ್ಲ ತೋರಿಸ್ತಾರೆ. ವಿದ್ಯಾ ಅವರ ಅಮ್ಮಂದು ನಾಳೆ ಇವರೇ ಕಾಲೇಜ್ ಫೀಸ್ ತುಂಬಾಗೆಲ್ಲ ಹೋಗ್ತಾ ಇದ್ದಾರೆ ನೋಡು, ಹೆಂಗನ ಮಾಡಿ ದುಡ್ಡು ಲಪಟಾಯಿಸ್ಬೇಕು. ಅದಕ್ಕೂ ಮುಂಚೆ ಅಜ್ಜಿ ಏನು ಹೇಳ್ತಾರೆ, ಅದಕ್ಕೆ ನಾನು ಅಜ್ಜಿ ಹೇಳ್ತಿರ್ತಾರ, ನೋಡಮ್ಮ ನೀನು ಬಸ್ಗೆ ಹೆಂಗಸು ಈ ಥರ ಎಲ್ಲ ಬಿಸಿಲಲ್ಲಿ ಅಡ್ಡಾಡೋದು ಬೇಡ, ನಾನು ನಿಮ್ಮಮ್ಮ ಹೋಗ್ತೀವಿ ಅಂತಂದರೆ, ಬೇಡ ಅಜ್ಜಿ ಅಲ್ಲೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಸೈನ್ ಮಾಡೋದೆಲ್ಲ ಇರುತ್ತೆ, ಬೇಡ ಅಂತೆಲ್ಲ ಹೇಳ್ತಾಳೆ. ಅವ್ರ ತಂಗಿ, ಅಕ್ಕ ನೀನು ಡಾಕ್ಟರ್ ಆಗು, ನೀನು ಅಡ್ಮಿಷನ್ ಆದರೆ ಅರ್ಧ ಡಾಕ್ಟರ್ ಆದಂಗೆ ಅಕ್ಕ, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ ಅಂತೆಲ್ಲ ಹೇಳಿ ಕಳಿಸ್ತಿರ್ತಲ್ಲ ಅವ್ರ ತಂಗಿನೂ. ಅಷ್ಟರೊಳಗೆ ಈ ಕಡೆ ಇವ್ರ ಅಮ್ಮ ಮಗಳು ಇಬ್ಬರು ಬೇರೆಯವ್ರಿಗೆ ಒಟ್ಟು ಆ ದುಡ್ಡು ಹೆಂಗನ ಮಾಡಿ ಲಪಟಾಯಿಸ್ ಅಂತೇಳಿ ರೌಡಿಗಳಿಗೆ ಸುಪಾರಿ ಕೊಟ್ಟು ಕಳಿಸಿರ್ತಾರೆ. ಹೋಗ್ರಿ ಇವಾಗ ಅರ್ಧ ಕೊಟ್ಟಿಲ್ವೇ ನಿಮ್ಮ ಖರ್ಚಿಗೆ, ಅವು ದುಡ್ಡೆಲ್ಲ ಬೇಡ, ಇದೆಲ್ಲ ನಾನು ಒಬ್ಬನೇ ಮಾಡ್ತೀನಿ ಈ ಕೆಲಸ ಅಂತಂದಾಗ, ಇವರು ಬಸ್ಸಲ್ಲಿ ಬರ್ತಾರೆ. ಒಂದು ನಿಮಿಷ, ಅದು ಯಾವುದೋ ಊರ ಹೆಸರು ಹೇಳಿದಾರೆ, ನೀವು ಹೋಗ್ರಿ ಅಂತೆಲ್ಲ ಹೇಳಿ ಅವ್ರು 50,000 ದುಡ್ಡೆಲ್ಲ ಕಟ್ಕಳ್ಸ ಬಸ್ಸಲ್ಲಿ ಆ ಊರಿಂದ ಈ ಊರಿಗೆ ಬರ್ತಾರೆ ನೋಡಿ. ಅವ್ರನ್ನ ನಂಬೋದೇನವ ಅಂತ, ದಡ್ಡಿ ಇವರೆಲ್ಲ ನಮ್ಮ ದೂರದ ಸಂಬಂಧಿಕರು, ಅವ್ರ ಕುಲಕಸುಬೆ ಅದು ಅಂತೆಲ್ಲ ಹೇಳ್ತಿರ್ತಾವೆ. ತಡಿ ಗೊತ್ತಾಗುತ್ತೆ ಇವಾಗ ಅಂತೆಲ್ಲ. ಇನ್ನೊಂದು ಕಡೆಯಿಂದ ಈ ಕಡೆಯಿಂದ ಅಂದರೆ ಸ್ವಲ್ಪ ಕಾಲ್ದಾರಿಯಿಂದ ವಿದ್ಯಾ ಅವರಮ್ಮ ವಾಕ್ ಮಾಡ್ಕೊತ ಬರ್ತಿರ್ತಾರೆ. ವಿದ್ಯಾ ಅವರಮ್ಮ ವಾಕ್ ಮಾಡ್ಕೊತ ಬರ್ತಿರ್ಬೇಕಾದ್ರೆ ಇಲ್ಲಿ ರೌಡಿಗಳು ಬಂದಿರ್ತಾರೆ. ಅವರು ಒಟ್ಟು ಹೆಂಗನ ಮಾಡಿ ಇವ್ರು ದುಡ್ಡು ಲಪಟಾಯಿಸ್ಬೇಕು ಅನ್ನೋದೊಂದು ಇರ್ತಲ್ಲ ಅವ್ರ ಮೈಂಡ್ ಒಳಗೆ, ಲಪಟಾಯಿಸ್ಬೇಕಂತ. ಬಿಸಿಲು ಶಾನೆ ಚುರುಗುಡ್ತೈತೆ, ಅವ ಹೊಸಿ ದೂರ ಹೋದರೆ ಬಸ್ ಸ್ಟ್ಯಾಂಡೇ ಬಂದುಬಿಡ್ತೈತವ. ಸುಮ್ಮನೆ ಆಟೋಗೆ ಯಾಕೆ ದುಡ್ಡು ದಂಡ ಅಂತ, ಮೊದಲೇ ನೀನು ಬಸ್ರಿ ಬೇರೆ ಆಗಬೇಕಲ್ಲ ನಡೆಯೋಣ. ಅವ್ವ ಹಿಂದೆ ಎಲ್ಲ ಮನೆ ಕೆಲಸ ಗದ್ದೆ ಕೆಲಸ ಮಾಡಿಕೊಂಡು ಹೆರಿಗೆ ಆಗಿರೋದು ಇದೆ ನೋಡಿಲ್ವಾ, ಇದೆ ಅದೆಲ್ಲದ್ರ ಮುಂದೆ ನಡೆಯೋದು ಯಾವ ವಿಷಯ ಹೇಳು ಅಂತೆಲ್ಲ ಅವರಮ್ಮ ಹೇಳ್ತಾರೆ. ಮೊದಲಿದ್ದಂಗಿಲ್ಲ, ಇವಾಗ ಹುಷಾರಿರಬೇಕು, ಬಿಸಿಲಿದ್ದಂಗೆ ಇರಬೇಕು ಅಂತೆಲ್ಲ ಅವರಮ್ಮ ಹೇಳ್ತಾರೆ. ಹಿಂಗೆ ಜೋಪಾನವಾಗಿರಿ, ಹಿಂಗೆಲ್ಲ ಮಾತಾಡ್ಕೊಂಡು ಏನಾಗೋಕ್ಕಿಲ್ಲ ನಡಿಮ ಅಂತೆಲ್ಲ ಅಂತೇಳಿ. ಆಯ್ತು ರೌಡಿಗಳು ಬಂದರು ನೋಡು ಅವರು, ಇವರೇಯಾ ಅಂಥೇಳಿ ಫಸ್ಟ್ ನಾನು ಹೋಗಿ ಏನಾದರೂ ಮಾತಾಡ್ತಿರ್ತೀನಿ, ಆಮೇಲೆ ನೀವು ಬರಬೇಕಂತೆಲ್ಲ ಫಸ್ಟ್ ಇರೋ ರೌಡಿ ಹೇಳ್ತಾನೆ. ಸರಿ ಅಂತಂದೇಳಿ ಫಸ್ಟ್ ಈ ರೌಡಿ ಬಂದಂಗೆ ಮಾಡ್ತಾನೆ. ಅಪ್ಪ ಇಲ್ಲಿಂದ ವಿದ್ಯಾ ಅವರಮ್ಮ, ಅಪ್ಪ ದೇವರೇ ಬಿಸಿಲು ಅಂತ ಹೇಳ್ತಾರೆ. ಆವಾಗ ಮೊದಲಿರೋ ರೌಡಿ ಬಂದು, ಅಕ್ಕ ಅಂತೇಳಿ, ಚಳ್ಳಿಕೆರೆಯಿಂದ ಬಂದಿನಕ್ಕ, ಬರ್ಬೇಕಾದ್ರೆ ಎಲ್ಲ ಕಳೆದೋಗಿದೆ ಅಕ್ಕ, ಒತ್ತಾರೆಯಿಂದ ಚಾನ ಹೊಟ್ಟೆ ಹಸಿತೈತಕ್ಕ, 1 ರೂಪಾಯಿನೂ ದುಡ್ಡಿಲ್ಲ ಅಂತೆಲ್ಲ ಹೇಳ್ತಾನೆ. ಒಂದು 10 ರೂಪಾಯಿ ದಾನ ಮಾಡೋಕ್ಕ ಅಂತೆಲ್ಲ ಕೇಳ್ತಾನೆ. ನಿನಗೆ ಹೊಟ್ಟೆ ತುಂಬ ಬೇಕಂದರೆ ಊಟ ಕೊಡಿಸ್ತೀನಿ, ನಮ್ಮಿಂದ ಬನ್ನಿ, ನಮ್ಮಿಂದೆ ಬರ್ರಿ, ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ ಅಂತಂದೇಳಿ ನಮ್ಮ ಹಿಂದೆ ಬರ್ರಿ, ಹೊಟ್ಟೆ ತುಂಬ ಊಟ ಎಲ್ಲ ಕೊಡಿಸ್ತೀನಿ ಅಂತ ವಿದ್ಯೆ ಹೇಳಿದಾಗ, ಆವಾಗ ನಿನಗೆ ಬೇರೆ ಕೇಮೆ ಇಲ್ವಾ, ಈ ಊಟ ಎಲ್ಲ ಕೊಡಿಸ್ಕೊಂತ ನಿಂತಿರ್ತೀಯ ಅಂತ ಅವರಮ್ಮ ಬೈದು ಬಿಡ್ತಾಳೆ ವಿದ್ಯಾಗೆ. ಅವರಮ್ಮ ಬೈದಾಗ ಆವಾಗ ಒಂದು 10 ರೂಪಾಯಿ ಕೊಟ್ಟು ಕಳ್ಸೋಣ ಸುಮ್ಮನಿರಂತ ವಿದ್ಯಾ ಅವರಮ್ಮ ಅದು ವೆನೈಟಿ ಬ್ಯಾಗ್ ತೆಗೆದು 10 ರೂಪಾಯಿ ಕೊಡ್ದ. ಆ 10 ರೂಪಾಯಿ ಅವನು ಕಸ್ಕೊಂಡ್ಬಿಡ್ತಾನೆ. ಅವನು ಕೊಡೋವರೆಗೂ ವೆಯ್ಟ್ ಮಾಡಲ್ಲ, ಕೈ ಹಂಗಿದ್ದು ಅದೇ ಟೈಮಿಗೆ ಇನ್ನು ಬೇರೆ ರೌಡಿಗಳೆಲ್ಲ ಇರ್ತಾರಲ್ಲ, ಅವ್ರ ರೌಡಿಗಳೆಲ್ಲ ಬ್ಯಾಗ್ ಕಿತ್ಕೊಂಡೇ ಹೋಗ್ಬಿಡ್ತಾರೆ. ಬ್ಯಾಗ್ ಕಿತ್ಕೊಂಡೇ ಹೋಗ್ಬಿಟ್ಟಾಗ ಅವಾಗ ಕಳ್ಳ ಹಿಡ್ಕೊ ಅಂಥೇಳಿ ವಿದ್ಯಾನು ಅವರಮ್ಮ ಇಬ್ಬರು ಓಡಿ ಹೋಗ್ತಿದ್ರು. ಆದರೂ ಆಗಂಗಿಲ್ಲ, ಅವರು ಫಾಸ್ಟ್ ಓಡೋಗ್ಬಿಡ್ತಾರೆ, ಇವ್ರ ಕೈಯಲ್ಲೇ ಓಡೋದಾಗಿಲ್ಲ. ಅದೇ ಟೈಮಿಗೆ ಈ ಕಡೆಯಿಂದ ಅಯ್ಯೋ ನನ್ನ ದುಡ್ಡು ಕಿತ್ಕೊಂಡು ಓಡೋಗ್ತಾರಲ್ಲ, ಯಾರಾದರೂ ಹಿಡ್ಕೊಳ್ಳಿ ಅಂಥೇಳಿ ವಿದ್ಯೆ ಹೇಳ್ತಾರೆ. ನನ್ನ ಮಗಳು ಕಾಲೇಜ್ ಫೀಲ್ ಕಂಡ್ರು ಹಾಳಾದವ್ರೆ, ತಗೊಂಬನ್ರು ಅಂತ ವಿದ್ಯಾ ಅವರಮ್ಮ ರತ್ನ ಕಾಳ್ತಿರ್ತಾಳೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇವ್ರು ಏನು ವೀಡಿಯೋ ತೋರಿಸ್ತಾರೆ ಅನ್ನೋದು ಗೊತ್ತಿರಲ್ಲ. ಈಶ್ವರಿನೂ ಮತ್ತು ಈಶ್ವರಿ ಮಗಳು ಈ ವಿಡಿಯೋ ತುಂಬ ವೈರಲ್ ಆಗಿದೆ, ನೋಡೋಕ್ಕೆ ಟೈಮ್ ಇದೆನಾ ಅಂತೆಲ್ಲ ಈಶ್ವರಿ ಮತ್ತು ಈಶ್ವರಿ ಮಗಳ ಕೇಳಿ ಶಿವರಾಮೇಗೌಡಗೆ ಒಂದು ವಿಡಿಯೋ ತೋರಿಸ್ತಾರೆ. ಅದು ಸ್ವಲ್ಪ ಸಸ್ಪೆನ್ಸ್ ಇಟ್ಟಿದ್ದಾರೆ, ಏನು ವಿಡಿಯೋ ಅಂತಂದೆಲ್ಲ ಏನೂ ಗೊತ್ತಿಲ್ಲ. ಅಜ್ಜಿನೂ ಸ್ವಲ್ಪ ಶಾಕೇ ಇರ್ತಾಳೆ, ಅದೆಲ್ಲ ಏನಿರ್ಬೋದು ಅಂತಂದೆಲ್ಲ. ಅದು ಶಿವರಾಮೇಗೌಡನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ನೋಡಿದೆ, ಏನಂತ ನಾಳೆ ಎಪಿಸೋಡಿ.